ಈ ನೋಡಿ ಝೀಯಲ್ಲಿ ಬಂದಿರೋ ಒಂದು ಪ್ರತಿಭೆಗಳು ಅಂದ್ರೆ ಒಂದು ನಯನ, ಈ ಕಡೆ ಒಂದು ಸಂಜೀತ್ ಅಂತ ಹೇಳ್ಬೋದು. ಸಂಜೀತ್ ಹೆಂಗೆ ಸಂಜೀತ್ ಬಂದಾಗ ಯಾರಿಗಾದ್ರೆ ಸಂಜೀತ್ ಅಲ್ಲ ಟಾಪ್ ನಂಗೆ 5. ಸಂಜಿತ್ ಹೆಗ್ಡೆ ಅವ್ರು ಸ್ಪೆಷಲ್ ಅನ್ಸಿದ್ ಯಾವಾಗ ಅಂತಂದ್ರೆ ಇದು ಯಾವ ಕವಿ ಯಾವ ಕವಿಯೋ ಅಲ್ಲ, ಅದಕ್ಕಿಂತ ಒಂದ್ ರಾಜ್ಕುಮಾರ್ ಸರ್ದ್ ಒಂದ್ ಹಾಡಿದೆಯಲ್ಲ, ಶಿವಪ್ಪ ಕಾಯೋ, ಅದನ್ನು ಫುಲ್ ಹಿಪ್ ಹಾಪ್ ತರ ಹಾಡಕ, ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ. ಯಾರ್ ಗುರು ಆ ಹಾಡನ್ನ ಹಂಗ ಹಾಡ್ತಾರೆ? ಪ್ರಾಬಬ್ಲಿ ಈಗ ಇವತ್ತಿಗಿನಾರು ಸಂಜಿತ್ ಹೆಗ್ಡೆ ಅವ್ರ ಹಾಡು ಹಾಡಿದ್ರೆ ಹೆಂಗ್ ನೀವು ನಮ್ ಶಿವಪ್ಪನ ಬಗ್ಗೆ ಹಂಗ ಹಾಡು ಹೇಳಿದ್ರಿ? ಅಯ್ಯೋ ಅದು ಹಾಗೆ ಆಯ್ತು. ಬೆಂಗಳೂರು ಗಣೇಶೋತ್ಸವ ಗೊತ್ತಲ್ಲ, ಹಾ 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 ಬೆಂಗಳೂರು ಗಣೇಶೋತ್ಸವದಲ್ಲಿ ಒಂದು PBS ಸ್ಪೆಷಲ್ ಅಂತ ಮಾಡಿದ್ದಾರೆ. PBS ಸ್ಪೆಷಲ್ಗೆ ಸಂಜೀತ್ ಹಾಡ್ತಿದ್ದಾನೆ, ನಾನು ಹೋಸ್ಟು, ಆಯ್ತಾ. ಬಟ್ ಏನು ಮಾಡ್ಬಿಟ್ಟಿದ್ದಾರೆ, ಎಲ್ಲ ಆರ್ಕೆಸ್ಟ್ರಾ ನಿಮಗೆ ಟಿಪಿಕಲ್ ಈ ಬಾರ್ ಟು ಬಾರ್ ನುಡಿಸೋಂಥ ಆರ್ಕೆಸ್ಟ್ರಾನ ಇಟ್ಬಿಟ್ಟಿದ್ದಾರೆ, ಆಯ್ತಾ. ರಿಹರ್ಸಲ್ಸ್ ಎಲ್ಲ ಸೌಂಡ್ ಚೆಕ್ ಅವತ್ತಿನ ದಿವಸ ಮಧ್ಯಾಹ್ನ ಸ್ಟೇಜ್ ಮೇಲೆ ಹೋಗಿದ್ದೀವಿ. ಸೊ ಇವನು ರವಿ ವರ್ಮನ ಸಾಂಗು, ಆಯಿತಾ. ಇವನು ತೊಗೊಂಡ ಮೈಕ್ ತೊಗೊಂಡ್ಬಿಟ್ಟು ಇವನು ಹಾಡ್ತಾ ಇದ್ದಾನೆ. ಇವನು ಬಾರ್, ಅದಕ್ಕೆ ಈಗ ಬಾರ್ ಅಂದರೆ ರವಿ ವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ ಹಿಂಗೆ ಹೋಗ್ಬೇಕು ಬಾರು. ಇವನು ಅವ್ನು ರವಿ ವರ್ಮನಾಗ ಹೋಗೋದಕ್ಕೆ 8 ಬಾರ್ ಬೇಕು. ನಿಮ್ಗೆ ಹೇಳ್ತಿರೋದು 8 ಅಥವಾ ವಾಟ್ ಎವರ್. ಅವ್ನು ಫ್ರೀ ಸ್ಟೈಲಲ್ಲಿ ಹಾಡ್ತಾ ಇದ್ದಾನೆ ಅವನು, ಆಯಿತಾ. ಇವರು ಹಿಂಗೆ ನುಡಿಸ್ತಾ ಇದ್ದಾರೆ, ಆಗ್ತಾನೆ ಇಲ್ಲ ಯಾರಿಗೂ. ಇವರು ಏನಮ್ಮ ಅಂತಿದ್ದಾರೆ. ನಡೀತು 1-1.5 ಗಂಟೆ. ಫೋನ್ ಮಾಡ್ದ, ಅಣ್ಣ ಎಲ್ಲಿದ್ದೀರಾ ಅಣ್ಣ ಅಂತಂದ. ಬಂದೆ ನಾನು ಸೌಂಡ್ ಚೆಕ್ಗೆ ಬಂದೆ. ನಾನು ಸೌಂಡ್ ಚೆಕ್ಕಿರಲಿಲ್ಲ. ಅಣ್ಣ ಐ ಡೋಂಟ್ ಥಿಂಕ್ ಸೊ ಐ ಬಿ ಏಬಲ್ ಟು ಪರ್ಫಾರ್ಮ್ ಅಣ್ಣ, ನಂಗೆ ಆಗ್ತಾನೆ ಇಲ್ಲ ಅಂತ. ಅವರು ಏನಮ್ಮ ಆಮೇಲೆ ಕರೆದೆ, ಸರ್ ಒಂದು ಐಡಿಯಾ ಮಾಡಿ, ಪರ್ಕಷನ್ಸ್ ಯಾರು ನುಡಿಸ್ಲೇಬೇಡಿ ಸಂಜೀತ್ ಹಾಡ್ಬೇಕಾರೆ, ಆಯಿತಾ. ಕೀ ಇದಿರಲ್ಲ ಸರ್, ನೀವು ಕೀಸ್ ಮಾತ್ರ ಫಾಲೋ ಮಾಡಿ, ಅವ್ನು ಹಾಡ್ಕೊಂಡು ಹೋಗ್ತಾನೆ. ಜಸ್ಟ್ ಕಾರ್ಡ್ಸ್ ಟ್ರಾನ್ಸಿಷನ್ಸ್ ಹೋಗಿ ಸರ್, ನಿಮಗೆ ಮೇಜರು ಮೈನ ನೋಡ್ಕೊಂಬಿಡಿ ಸರ್ ಅಂತಂದೆ. ಆಯಿತು ಹಾಡಿ ಅಂತಂದ. ಆಮೇಲೆ ಹಾಡ್ದ, ತಿರುಬಿಟ್ಟಿವ್ನು ಅಣ್ಣ ದೇವ್ರ ಥರ ಬಂದ್ರಿ ಅಣ್ಣ ನೀವು ಅಂತ ಅವನು, ಆಯಿತಾ. ಸ್ಟೇಜ್ ಮೇಲೆ ಹಾಡ್ದಾಗ ಇದೇ ಥರ ಯಾರೋ ಒಬ್ಬರೇ ನಿಂತ್ಕೊಂಡು, ನೀವು PBSಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು ಅಂತ ಯಾರೋ ತಾತ. ಅವನು ಫುಲ್ಲು ನಡಕ ಆಗೋಯ್ತು ಅವನು ಪಾಪ. ಆಮೇಲೆ ಬಂದೆ, ಸರ್ ಹಾಡೋದು ಸಂಗೀತ ಅನ್ನೋದು ಹೇಳ್ತಾರಲ್ಲ, ಅದ್ರ ತನ್ನಿಚ್ಛೆ ಸರ್. ಅವ್ನು ಹೇಗೆ ಹಾಡ್ತಿದ್ದಾನೆ ಅಂದರೆ ಇವತ್ತಿನ ಜನ್ರೇಷನ್ಗೆ ಹಿಡಿದು ನಿಮ್ಮ ಜನ್ರೇಷನ್ವರೆಗೂ ಕೊಡ್ತಾ ಇದ್ದಾನೆ, ಏನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ PBS ಸರ್ ಇದ್ದೀನೂ ಖುಷಿ ಪಟ್ಟಿರೋರು. ನೀವ್ಯಾಕೆ ಹಿಂಗೆ ಅಂತಿದ್ರು, ಇವನು ಅಲ್ಲಿಂದ ಅಣ್ಣ ಎಲ್ಲಿಂದ ಗ್ಯಾಪಲ್ಲಿ ಬರ್ತಿದ್ದೀರಾ ಅಂತ. ಸಚ್ ಎ ಟ್ಯಾಲೆಂಟ್ ಅಂದರೆ ನನಗೆ ಯಾವಾಗಲೂ ಅನಿಸಿದ್ದು, ಇನ್ ಟರ್ಮ್ಸ್ ಆಫ್ ನೀವು ಮತ್ತು ಅವನು, ಯು ಆರ್ ನಾಟ್ ಎ ವಿನ್ನರ್ ಇನ್ ಕಾಮಿಡಿ ಕಿಲಾಡಿಗಳು. ಸೆಕೆಂಡ್ ರನ್ನರ್ ಅಪ್, ಫಸ್ಟ್ ರನ್ನರ್ ಅಪ್. ಅವನಂತೂ ಫೈನಲ್ಸ್ಗಲ್ಲ, ನಿಮ್ಮ ಟಾಪ್ 5 ಬರಲಿಲ್ಲ ಟೆಕ್ನಿಕಲಿ ಸ್ಪೀಕಿಂಗ್. ಬಟ್ ಹಿಸ್ ಜರ್ನಿ ಬಿಕೇಮ್ ವಾವ್. ಆಕ್ಚುಲಿ ಇವತ್ತು ಎಲ್ರಿಗಿಂತ ಜಾಸ್ತಿ ಅವರೇ ರೂಲ್ ಮಾಡ್ತಾ ಇದ್ದಾರೆ. ಬಟ್ ಅಮೇಜಿಂಗ್, ಯಾ ಸೂಪರ್ ಸಿಂಗಿಂಗ್. ತುಂಬ ಖುಷಿ ಆಯ್ತು.